ಶೆಟ್ಟಿ ಅನ್ನೋ ಮರ್ಡರ್ ಆಗಿದೆ. ಪೊಲೀಸ್ ಅಧಿಕಾರಿಗಳು ಬಹಳ ಕಾಂಪಿಟೆಂಟ್ ಇದ್ದಾರೆ. ಅವರು ಏನು ಬೇಕು ಅದನ್ನು ಕಾನೂನು ತಪ್ಪಿಸಿರ್ತಾರೆ. ಅವನ್ನೆಲ್ಲ ಕೂಡ ಒಳ್ಳೆ ಕ್ರಮ ತೆಗೆದುಕೊಂಡು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಬಗ್ಗೆ ಬಿಜೆಪಿ ಪ್ರಶ್ನೆ ಮಾಡ್ತಿದೆ. ಇವಾಗ ಒಂದೇ ವಾರದಲ್ಲಿ 2ನೇ ಘಟನೆ ಸರ್ ಮಂಗಳೂರಲ್ಲಿ. ನಾನು ಅದ್ರ ಬಗ್ಗೆ ಮಾತಾಡೋಕೆ ಹೋಗಲ್ಲ. ಕರ್ನಾಟಕ ರಾಜ್ಯ ಶಾಂತಿಯಿಂದ ಇದೆ. ಶಾಂತಿಯಿಂದ ಇರೋಕ್ಕೆ ಬಿಜೆಪಿ ಸಹಕಾರ ಮಾಡ್ತೀವಿ. ಶಾಂತಿ ಕೆಡಿಸ್ಬೇಕು ಅಂತ ಇವೆಲ್ಲ ಮಾತಾಡ್ತೀವಿ. ಸರ್ ಬಿಜೆಪಿ ನಾಯಕರು ಮಂಗಳೂರಿಗೆ ಹೋಗಿದ್ದಾರೆ, ಸಾಂತ್ವನ ಕೊಡ್ತಿದ್ದಾರೆ ಸರ್, ನೀವೇನು ಹೇಳ್ತೀರಿ? ಮನುಷ್ಯ ಈಗ ನಾನು ಸಭೆ ಮಾಡಿದ್ದು ನ್ಯಾಷನಲ್ ಫಿಲಮ್ ಅವಾರ್ಡ್ಸ್ ಕಾರ್ಯಕ್ರಮ ಬೆಂಗಳೂರಪ್ಪ ಇವೆಲ್ಲ ಡಿಸೆಂಬರ್ ಜನವರಿಯಲ್ಲಿ ಒಂದು ಬೆಂಗಳೂರು ಹಬ್ಬ ಇವೆಲ್ಲ ಕೂಡ ಫೆಸ್ಟಿವಲ್ಲು ಇವೆಲ್ಲ ಮಾಡಬೇಕು ಅಂತ ನಮ್ಮಲ್ಲಿ ಅದರಿಂದ ನಡೀತಾ ಇದೆ. ಅದಕ್ಕೆ ಸ್ವಲ್ಪ ಅಪ್ಗ್ರೇಡ್ ಮಾಡಬೇಕು ಅಂತೇಳಿ ಈಫಾ ಅವ್ರಿಗೂ ಕರೆಸಿದ್ದು ನಾವು. ಅವರು ಕೂಡ ಅದೆಲ್ಲ ಮಿಕ್ಸ್ ಮಾಡಿ ಒಂದು ವಾರ ಬೆಂಗಳೂರನ್ನ ಪ್ರಮೋಟ್ ಮಾಡಬೇಕು. ಈಗ ರಾಜಸ್ಥಾನದಲ್ಲಿ ಮಾಡಿದ್ದಾರೆ, ತೆಲಂಗಾಣವರು ಬ್ಯೂಟಿ ಕಾಂಟೆಸ್ಟ್ ಮಾಡ್ತಾರೆ. ನಾವೇನು ಬ್ಯೂಟಿ ಕಾಂಟೆಸ್ಟ್ ಮಾಡ್ತಾರೆ, ನಾವು ಫಿಲಮ್ ಯಾಕೆಂದರೆ ಈ ನಡುವೆ ಹಾಲಿವುಡ್ ಚೆನ್ನಾಗಿ ಬೆಳೀತಾ ಇದೆ. ಅದಕ್ಕೆ ಉತ್ತೇಜನ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಅವರೆಲ್ಲ ನನಗೆ ಪ್ರಪೋಸಲ್ ಕೊಡ್ತಿದ್ರು. ನಾನು ಮಾಡಿದ್ದೀನಿ. ಎಲ್ಲ ತಿಳ್ಕೊಂಡು ಮುಂದಕ್ಕೆ ಡೇಟ್ಸ್ ಎಲ್ಲ ಅವ್ರು ಅಕ್ಟೋಬರಲ್ಲಿ ಹೇಳ್ತಾ ಇದ್ರು. ನಾನು ಅಕ್ಟೋಬರ್ ಮಾಡೋಕ್ಕಾಗಲ್ಲ, ದಸರಾ ಇದೆ. ನವಂಬರು, ಡಿಸೆಂಬರು, ಜನವರಿ ಆ ಟೈಮಲ್ಲಿ ಮಾತ್ರ ನಾವು ಮಾಡಲಿಕ್ಕೆ ಅವಕಾಶ ಅಂತೇಳಿ ಅವ್ರಿಗೆ ಆಫೀಸರ್ಸ್ ಎಲ್ಲ ಕೂತ್ಕೊಂಡು ಮಾತಾಡ್ತಾರೆ. ಅವರೆಲ್ಲ ಮಾತಾಡಿದ್ಮೇಲೆ ಆಮೇಲೆ ಬೇರೆಯವ್ರನ್ನ ಹೋಟ್ಲ್ ಅಸೋಸಿಯೇಷನ್ ಕಳಿಸ್ಬೇಕಾಗ್ತದೆ, ಥಿಯೇಟರ್ಸನ್ನು ಕಳಿಸ್ಬೇಕಾಗ್ತದೆ, ಬೇರೆ ಅಸೋಸಿಯೇಷನ್ ತುಂಬ ತೊಂದರೆ ಕೊಡ್ತದೆ. ಬೆಂಗಳೂರನ್ನ ನಾವು ಹೆಚ್ಚಿಗೆ ಪ್ರಮೋಷನ್ ಕ್ರಿಯೇಟ್ ಮಾಡಲಿಕ್ಕೆ, ಇಡೀ ವರ್ಲ್ಡಲ್ಲಿ ಮಾಡಲಿಕ್ಕೆ, ಈ ಕಲ್ಚರಲ್ ಇದ್ರಲ್ಲಿ ಮಾಡಲಿಕ್ಕೆ ನಮ್ಗೊಂದು ದೊಡ್ಡ ಕೊಟ್ಟಿಂದ ಅಂತ ಒಂದು ಮುಂಬೈ ಬಿಟ್ಟು ನೆಕ್ಸ್ಟ್ ಬೆಂಗಳೂರು ಅಂತ ಎಲ್ಲ ಜಾಗಗಳಿಲ್ಲ. ಅದನ್ನೆಲ್ಲ ಅವ್ರಿಗೆ ರೆಕ್ಕಿ ಮಾಡೋಕ್ಕೆ ಆಮೇಲೆ